ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಶೇಂಗಾ ಚಟ್ನಿ ಪುಡಿ. ಇದನ್ನು ಮಾಡೋದು ತುಂಬ ಸುಲಭ ಹಾಗೂ ಇದು ತುಂಬ ರುಚಿಯಾಗಿಯೂ ಇರ್ತದೆ. ಇದು ದೋಸೆ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್. ಇವಾಗ ನಾವು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ 1 ಬೌಲಷ್ಟು ಶೇಂಗಾವನ್ನು ತೆಗೆದುಕೊಂಡಿದ್ದೇನೆ. 6ರಿಂದ 7 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಜೀರಿಗೆ, ಅಚ್ಚು ಖಾರದ ಪುಡಿ ಹಾಗೂ ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡು ಇದಕ್ಕೆ ಶೇಂಗಾವನ್ನು ಹಾಕ್ಕೊಂಡು ಹುರ್ಕೋತೇನೆ. ಇದನ್ನು ನಾವು ಆದಷ್ಟು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಹೈ ಫ್ಲೇಮ್ ಇದ್ದರೆ ಇದರ ಮೇಲ್ಗಡೆ ಇರುವಂಥ ಸಿಪ್ಪೆ ಎಲ್ಲ ಬೇಗನೆ ಕಪ್ಪಾಗಿಬಿಟ್ಟು ಚಟ್ನಿ ಪುಡಿ ಚೆನ್ನಾಗಿ ಬರೋದಿಲ್ಲ. ನಾವು ಶೇಂಗಾ ಬೀಜವನ್ನು ಸಹ ಒಳ್ಳೆ ಕ್ವಾಲಿಟಿ ಶೇಂಗಾ ಬೀಜವನ್ನು ಆಯ್ಕೆ ಮಾಡ್ಕೋಬೇಕು. ಕೆಲವೊಂದು ಶೇಂಗಾ ಹಾಳಾಗಿರುತ್ತೆ, ಆವಾಗಲೂ ಸಹ ಶೇಂಗಾ ಚಟ್ನಿ ಪುಡಿ ಚೆನ್ನಾಗಿ ಬರೋದಿಲ್ಲ. ನೋಡಿ, ಇವಾಗ ಇದರ ಮೇಲುಗಳೆಲ್ಲ ಸಿಪ್ಪೆ ಎಲ್ಲ ಬಿಟ್ಕೋತಿದೆ, ಅಂದರೆ ಇದು ರೋಸ್ಟ್ ಆಗ್ತಾ ಇದೆ ಅಂತ ಅರ್ಥ. ಇವಾಗ ನಾನು ಎತ್ತಿಟ್ಕೊಂಡಂಥ ಬೆಳ್ಳುಳ್ಳಿ ಹೆಸಳನ್ನು ಸಹ ಸೇರಿಸ್ಕೊಂಡು ರೋಸ್ಟ್ ಮಾಡ್ತೇನೆ. ಓಕೆ, ಇವಾಗ ಇದು ಹುರಿದಾಗಿದೆ. ನಾನು ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಜೀರಿಗೆಯನ್ನು ಸೇರಿಸ್ಕೊತೇನೆ. ನಂತರ ಇದನ್ನು ಕೂಲ್ ಆಗಲಿಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಸಂಪೂರ್ಣವಾಗಿ ಕೂಲ್ ಆಗಿದೆ. ಇವಾಗ ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತೇನೆ. ಇವಾಗ ಸ್ವಲ್ಪ ಬೆಲ್ಲ, ಅಚ್ಚ ಖಾರದ ಪುಡಿ, ಇಲ್ಲಿ ನಾನು ಬ್ಯಾಡಗಿ ಚಿಲ್ಲಿ ಪೌಡರನ್ನು ಬಳಸಿದ್ದೇನೆ, ಹಾಗೂ ಉಪ್ಪನ್ನು ಸಹ ಸೇರಿಸ್ಕೊಂಡು ಮಿಕ್ಸರಲ್ಲಿ ಪಲ್ಸ್ ಮೋಡಲ್ಲಿ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ತುಂಬ ಸ್ಮೂತಾಗಿ ಇದನ್ನು ಬ್ಲೆಂಡ್ ಮಾಡಬಾರ್ದು. ಆ ರೀತಿ ಮಾಡೋದ್ರಿಂದ ಶೇಂಗಾ ಬೀಜದಲ್ಲಿರುವಂಥ ಎಣ್ಣೆ ಅಂಶ ಬಿಟ್ಕೊಂಡು ಅದು ಒಂಥರ ಮುದ್ದೆ ಥರ ಆಗುತ್ತೆ. ಈ ಟೈಮಲ್ಲಿ ಇದಕ್ಕೆ ನಾವು ಉಪ್ಪು ಖಾರ ಪುಡಿ ಬೇಕಾದರೆ ನಾವು ಸೇರಿಸ್ಕೋಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಬ್ಯಾಡಗಿ ಚಿಲ್ಲಿ ಪೌಡರನ್ನು ಬಳಸಿದ್ರಿಂದ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂತ. ಇವಾಗ ಈ ಚಟ್ನಿ ಪುಡಿ ರೆಡಿಯಾಗಿದೆ. ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಸುಮಾರು 1 ತಿಂಗಳ ಕಾಲ ಇದು ಕೆಟ್ಟು ಹೋಗೋದಿಲ್ಲ. ಫ್ರೆಂಡ್ಸ್, ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.